ಕನಕಪುರದ ಬಂಡೆ, ಗುಜರಾತ್ನ ಛೋಟಾ ಸಾಹೇಬ್. ರಾಜಕಾರಣದ ಆಚೆಗೆ ಗಟ್ಟಿಯಾದ ಸಂಬಂಧ ಇದೆ, ಬಿಸ್ನೆಸ್ ನಡೀತಾ ಇದೆ. ಆದರೆ CM ಕುರ್ಚಿಯ ಕದನದ ಮಧ್ಯೆ ಈಗ ಗುಜರಾತ್ ಮತ್ತು ಕನಕಪುರದ ಮಧ್ಯೆ ಸಿಲ್ಕ್ ರೋಡ್ ರೆಡಿಯಾಗಿರುವಂಥದ್ದು ಯಾಕೆ ಚರ್ಚಿಸಬೇಕಾದಂತಹ ವಿಚಾರ. ಇದರ ಮಧ್ಯೆ BY ವಿಜೇಂದ್ರ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಎಂದೂ ಕೂಡ ತುಟಿ ಬಿಚ್ಚಿ ಮಾತಾಡ್ತಾ ಇರಲಿಲ್ಲ. ಆದರೆ ಈಗ ಔಟ್ ಗೋಯಿಂಗ್ CM ಸಿದ್ದರಾಮಯ್ಯ ಅಂತ ಜೋರು ದನಿಯಲ್ಲಿ ಮಾತಾಡಿದ್ದಾರೆ. ಅದು ಯಾವಾಗ? ಅಧಿವೇಶನ, ಚಳಿಗಾಲದ ಅಧಿವೇಶನದ ಕೊನೆಯ ದಿನ, ನಾಳೆ ಮುಗಿದೋಗುತ್ತೆ. ಮುಗಿದೋಗುವ ಸಂದರ್ಭದಲ್ಲಿ ಇಂಥ ಹೇಳಿಕೆ ಕೊಟ್ಟಿದ್ಯಾಕೆ? ಈ ಹೇಳಿಕೆ ಔಟ್ ಗೋಯಿಂಗ್ CMಗೂ ಗುಜರಾತ್ ಟು ಅಹಮದಾಬಾದ್ ಟು ಕನಕಪುರದ ಸಿಲ್ಕ್ ರೋಡ್ಗೂ ಸಂಬಂಧ ಇದೆಯಾ? ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ 5 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬೇಕಿದೆ. ನಂಬರ್ 1, ಒಂದು PR ಸ್ಟಂಟ್ ಸ್ಟೇಟ್ಮೆಂಟ್ ವೈರಲ್ ಆಗ್ತಿರುವಂಥದ್ದು. ಈಗ ನ್ಯಾಷನಲ್ ಮೀಡಿಯಾಗಳಿರಬಹುದು, ಸ್ಟೇಟ್ ಮೀಡಿಯಾಗಳಿರಬಹುದು, ಈ ಸುದ್ದಿಯನ್ನು ಹಚ್ಚು ಮಾಡ್ತವೆ, ಪ್ರಚಾರ ಮಾಡ್ತವೆ, ವೈರಲ್ ಮಾಡ್ತವೆ. ಏನದು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಯಾವುದೋ ಒಂದು ಡೇಟು 6, 16, 14, 29, 31 ಏನೋ ಒಂದು, ಆ ಡೇಟ್ಗೂ ಈ ಒಂದು ಒಪ್ಪಂದಕ್ಕೂ ಸಂಬಂಧವನ್ನು ಕಲ್ಪಿಸ್ತಾರೆ. DK ಶಿವಕುಮಾರ್ ಅವರಿಗೆ ಯಾವುದೇ ಕಳಂಕ ಇಲ್ಲ. ಅವರು ಪ್ರಸನ್ನ ಗಂಭೀರ ವದನ ವಚನ ರಚನ ಚತುರ, ಏನೂ ತೊಂದರೆ ಇಲ್ಲ, ಅವರು ನಿಷ್ಕಳಂಕರು ಅನ್ನೋ ಒಂದು ಪ್ರೊಫೈಲ್ ಸ್ಟೋರಿಗಳನ್ನು ಹಾಕ್ತಾರೆ. ಇದ್ರ ಜೊತೆಯಲ್ಲಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವರಿಗೆ ಯಾವುದೇ ಕಾನೂನಾತ್ಮಕ ಸಮಸ್ಯೆಗಳು ಬರೋದಿಲ್ಲ. ಯಾಕಂದರೆ ಅವರು ಗುಜರಾತ್ನ ಛೋಟಾ ಬಾಸ್ ಜೊತೆಯಲ್ಲಿ ಸರಿಯಾಗಿ ಇಂಗ್ಲೀಷ್ ಮಾತನಾಡಲು ಬಾರದೇ ಇರುವಂತಹ ಈ ದೇಶದ ಅತ್ಯಂತ ಪ್ರಭಾವಿಗಳ ಪಟ್ಟಿಯಲ್ಲಿ ಟಾಪ್ 10ನಲ್ಲಿ ಅವರು ಒಬ್ಬರು, ಛೋಟಾ ಬಾಸ್. ಅವ್ರ ಜೊತೆಯಲ್ಲಿ ಮಾತುಕತೆ ನಡೆಸ್ಕೊಂಡು ಬಂದಿರುವಂಥದ್ದು. ನನಗೆ ಯಾವುದೇ ಸಮಸ್ಯೆ ಮಾಡಬೇಡಿ, ನಾನು CM ಆಗಿರೋ ತನಕ, ನಿಮಗೇನು ನಮಗೇನು. ಚರ್ಚೆ ಆಗ್ತಿರೋದು ಈ ವಲಯದಲ್ಲಿ DK ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋ ವಿಚಾರ. ಎರಡನೇದ್ದು ಔಟ್ ಗೋಯಿಂಗ್ CM ಅಂತ ಯಾಕೆ ಹೇಳ್ತಿದ್ದಾರೆ? ಇದು ನಿಮ್ಗೆ ಅರ್ಥ ಆಗಬೇಕು ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಂತಹ ಮಾತನ್ನು ನೆನಪಿಸ್ಕೊಳ್ಬೇಕು. DK ಶಿವಕುಮಾರ್ CM, ವಿಜಯೇಂದ್ರ DCM. ಇದೇ ಆಗತ್ತೆ. ಒಂದು ಸುತ್ತಿನ ಮಾತುಕತೆ ಆಗಿದೆ. ಆದರೆ ಶಾಸಕರ ಸಂಖ್ಯೆ ಗೊತ್ತಿಲ್ಲ, ಕಮ್ಮಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಂಟರ್ಟೈನ್ ಮಾಡಿಲ್ಲ ಅನ್ನುವ ಚರ್ಚೆಗಳೇನಿತ್ತು, ಆ ಚರ್ಚೆಗಳಿಗೆ, ಆ ಗಾಸಿಪ್ಗೆ, ಯತ್ನಾಳ್ರ ಮಾತುಗಳಿಗೆ ಈಗ ಜೀವ ಬರ್ತಾ ಇದೆ. ಔಟ್ ಗೋಯಿಂಗ್ CM ಅಂತ ಹೇಳೋದಕ್ಕೆ ವಿಜೇಂದ್ರ ಅವರು ಹೇಳ್ತಿರೋದ್ರ ಹಿಂದಿನ ಅಸಲಿಯತ್ತು ಇದು. ಛೋಟಾ ಬಾಸ್ ಜೊತೆಯಲ್ಲಿ ಹೇಳಿರುವಂಥದ್ದೇನು? ನಿಮ್ಮ ತಂದೆಯವರ ಮೂಲಕ ನೀವು ಯಾವುದೇ ತನಿಖಾ ಸಂಸ್ಥೆಗಳ ಕಡೆಯಿಂದ ಯಾವ ಅಡಚಣೆಯೂ ಬಾರದಂತೆ ನೋಡಿಕೊಳ್ಳಿ, ನಿಮ್ಮ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಹಾಗೆ ಗಟ್ಟಿಯಾಗಿರುತ್ತೆ, ಬಂಡೆ ಥರ ಇರುತ್ತೆ ಅನ್ನುವಂಥದ್ದು ಮೆಸೇಜ್ ಒಂದು. ಎರಡನೇದು, ಒಪ್ಪಂದ ಆಗಿದೆ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋ ಒಂದು ಭ್ರಮೆಯ ನರೇಟಿವನ್ನು, ಸುಳ್ಳು ಸುದ್ದಿಯನ್ನು ಹೇಗೆ ಜೀವಂತವಾಗಿಟ್ಟರೋ ಅದೇ ರೀತಿ PR ಸ್ಟಂಟ್ ಮೂಲಕ ಈಗ ಗುಜರಾತ್ ಮತ್ತು ಕನಕಪುರದ ಒಂದು ಸಿಲ್ಕ್ ರೋಡ್, ವ್ಯಾಪಾರದ ಸಿಲ್ಕ್ ರೋಡ್ ರೆಡಿ ಮಾಡಿರುವಂತಹ ಒಂದು ಸ್ಟ್ರಾಟಜಿ, PR ಸ್ಟಂಟ್ ಮತ್ತದೇ ಪೇಯ್ಡ್ ಸ್ಟಂಟ್ ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಇದ್ರ ಜೊತೆಲಿ ಮೂರನೇದ್ದು ಛೋಟಾ ಸಾಹೇಬ್. ಯಾರದು ಛೋಟಾ ಸಾಹೇಬ್? ನಿಮಗೆ ತುಂಬ ಸರಳವಾಗಿ ಅರ್ಥ ಆಗಬೇಕು ಅಂದರೆ ಅವರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಅವರು ಸಾಕಷ್ಟು ಸಲ ಟ್ರೋಲ್ ಆಗ್ತಿರ್ತಾರೆ. ಅಂತಹ ಒಬ್ಬ ಆ ಕಡೆ ವ್ಯಾಪಾರಿ, ಉದ್ಯಮಿನೂ ಅಲ್ಲ, ರಾಜಕಾರಣಿನೂ ಅಲ್ಲ, ಇವೆರಡರ ಮಧ್ಯೆ ಬಂದು ನಿಲ್ಲುವಂತಹ ಒಂದು ಯಾವುದೋ ಒಂದು ಆ ವ್ಯಕ್ತಿ ಜೊತೆಯಲ್ಲಿ ಮಾತುಕತೆ ಆಗಿದೆ ಅಂತ ಇವ್ರು ಹೇಳ್ಕೊಂಡು ಓಡಾಡ್ತಿರುವಂಥದ್ದು. ಸಿದ್ದರಾಮಯ್ಯ ಅವರನ್ನು ನಾವು ಇಳಿಸ್ತೀವಿ, ಅಲ್ಲಿಗೆ ಇವರನ್ನ ತಂದು ಕೂರಿಸ್ತೀವಿ. ಆ ಕಾರಣಕ್ಕೋಸ್ಕರನೇ ವಿಜೇಂದ್ರ ಅವರು ಔಟ್ ಗೋಯಿಂಗ್ CM ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರನ್ನು. ಇದಕ್ಕಿಂತಲೂ ಮುಖ್ಯ ಅನ್ಸೋದು 23-24 ಶಾಸಕರಿದ್ದಂತಹ ಟೀಮ್ ಏನಿತ್ತು DK ಶಿವಕುಮಾರ್ ಅವರ ಬಣದ್ದು, ಆ ನಂಬರ್ ಈಗ ಕಟ್ಟ ಕಡೆಯ ಗಳಿಗೆಗೆ, ಇಲ್ಲ ನೀವು ರಿಸೈನ್ ಮಾಡಲೇಬೇಕು ಅಂದರೆ ಅದು 17ಕ್ಕೆ ಬಂದು ನಿಲ್ಲತ್ತೆ. ಆ 17 ಶಾಸಕರನ್ನು ನೀವೇನಾದರೂ ಮಾಡಿ ನಾವು ಎನಿ ಟೈಮ್ ಕರ್ಕೊಂಬರ್ತೀವಿ. ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ನೀವು ಏನು ಸಪೋರ್ಟ್ ಮಾಡ್ಬೋದೋ ಮಾಡಿ.
ಬಾಂಬೆಗೆ ಇತ್ತೀಚೆಗೆ ಹೋಗಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗಲೂ ಕೂಡ ಇಬ್ಬರು ಮುಖ್ಯಮಂತ್ರಿಗಳು, 2 ರಾಜ್ಯಗಳ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ PR ಸ್ಟಂಟ್ ಸುದ್ದಿ. ಸಾವಂತ್ ಅವರು ಗೋವಾ ಮುಖ್ಯಮಂತ್ರಿ ಮತ್ತು ಫಡ್ನವೀಸ್ ಅವರು ಮುಖ್ಯಮಂತ್ರಿ, ಇಬ್ಬರೂ ಕೂಡ ಒಂದು ಅಭಯವನ್ನು ಸೂಚಿಸಿದ್ದಾರೆ. ಈ ಎಲ್ಲ ಲೆಕ್ಕಾಚಾರಗಳ ಪಟ್ಟಿಯನ್ನು, ವರದಿಯನ್ನು ಇಟ್ಕೊಂಡೆ ಸರ್ಕ್ಯೂಟ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಂತಹ ಮುಖ್ಯಮಂತ್ರಿಗಳ ಬಳಿಗೆ ಬಾಂಬೆ ಟೀಮ್ ಲೀಡರ್ ಸಂಪೂರ್ಣ ವರದಿಯನ್ನು ಸಲ್ಲಿಸಿ ಬಂದಿದ್ದಾರೆ ಅನ್ನುವಂಥದ್ದು ಮತ್ತೊಂದು ವರ್ಗದ ಚರ್ಚೆ. ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳಬಹುದು, DK ಶಿವಕುಮಾರ್ ಅವರಿಗೆ ಯಾಕೆ ಅವಸರ ಇದೆ? ಹೈಕಮಾಂಡ್ ಹೇಳಿರುವಂಥದ್ದು ಅಷ್ಟೇ, ಅವಸರ ಮಾಡಬೇಡಿ, ನಿಮಗೂ ಅವಕಾಶ ಸಿಗತ್ತೆ. ಸಿದ್ದರಾಮಯ್ಯ ಅವರು ಕೂಡ ತುಂಬ ಮೌನದಿಂದ ಇದ್ದಾರೆ ಅಂದರೆ ಅದು ನಮಗೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ಹೈಕಮಾಂಡ್ ಹೇಳಿ ಕಳಿಸಿದ್ದು. ಆ ಮಾತನ್ನೇ ಈಗ ತುಂಬ ಗಟ್ಟಿಯಾಗಿ ನೆಚ್ಚಿಕೊಂಡಿರೋ DK ಶಿವಕುಮಾರ್ ಅವರು ಅವ್ರ ಕಡೆಯಿಂದ ಏನು ಡ್ಯಾಮೇಜ್ ಆಗೋದು, ನಾನೂ ಡ್ಯಾಮೇಜ್ ಮಾಡಿಬಿಡ್ತೀನಿ ಅನ್ನುವ ಮಟ್ಟಿಗೆ ಈ ಗೃಹಲಕ್ಷ್ಮಿ ಪ್ರಕರಣವನ್ನು, ಅದು ಮುಖ್ಯಮಂತ್ರಿಗಳ ಅನುಪಸ್ಥಿತಿಯ ಸಂದರ್ಭದಲ್ಲಿ ಬೀಳಾಗಿ ಸದನ ನಡೆಯೋ ರೀತಿಯಲ್ಲಿ ನೋಡಿಕೊಂಡಿದ್ದು, ಆ ಬೀದಿಗಿಳಿದು ಅವರು ಸದನದ ಬಾವಿಗಿಳಿದು ಅವರು ಪ್ರೊಟೆಸ್ಟ್ ಮಾಡಿದ್ದು, ದೊಡ್ಡದೊಂದು ರಂಪ ರಾಮಾಯಣ ಎಲ್ಲ ಆಗಿದ್ದು ಕೂಡ CM ಅವರ ಅನುಪಸ್ಥಿತಿಯಲ್ಲಿ ಆ ಜಾಗದಲ್ಲಿ ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಬೇಕಿದ್ದ DK ಶಿವಕುಮಾರ್ ಅವರ ಒಂದು ಬೇಜವಾಬ್ದಾರಿತನದ ಸದನದ ಶಿಸ್ತು, ಹೊಣೆಗಾರಿಕೆ ಅವರು ಮರೆತು ನಿಂತರು. ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರು ತಂದು ಕೊಟ್ಟಂತಹ ರಿಪೋರ್ಟ್, ಈಗ ಚರ್ಚೆ ಆಗ್ತಿರೋ ಅಹಮದಾಬಾದ್ನ ಛೋಟಾ ಬಾಸ್ ಜೊತೆಗಿನ ಮಾತುಕತೆ ಒಪ್ಪಂದ, ಔಟ್ ಗೋಯಿಂಗ್ CM ಅನ್ನೋ ವಿಜಯೇಂದ್ರ ಅವರ ಮಾತು ಎಲ್ಲವೂ ಕೂಡ ಒಂದು ಸಂಶಯಾಸ್ಪದ ಚುಕ್ಕಿಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಒಂದು ಚಿತ್ರ ಕಾಣಿಸ್ತಿದೆ. ಅದು ಇದೇ ಇರಬಹುದಾ? ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ತಾರಾ? ಹೈಕಮಾಂಡ್ ಕೂಡ ಅದನ್ನು ಒಪ್ಪೋದಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾರೋ ಅದನ್ನೇ ನಾನೇ ಮಾಡಿ ತೋರಿಸ್ಬಿಡ್ತೀನಿ ಅನ್ನೋ ಉಮೇದಿನಲ್ಲಿ ಹೋಗ್ತಿದ್ದಾರೆ. ಆದರೆ BJPಗೂ DK ಶಿವಕುಮಾರ್ ಅವರು ಇವತ್ತು ಬೇಕಿಲ್ಲ, JDSಗೆ ಕನಸು ಮನಸ್ಸಲ್ಲೂ ಬೇಕಿಲ್ಲ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಯಾವ ಪ್ರಯೋಗಕ್ಕೆ ಇಳಿತಿದ್ದಾರೆ? ಗುಜರಾತ್ ಮಾತುಕತೆ, ಮಗದೊಂದು ಏನೇ ಇರಬಹುದು. ಆದರೆ ಇಷ್ಟು ದಿನ ಹುಟ್ಟ ಕಾಂಗ್ರೆಸ್ಸಿಗ ಅಂತ ಕಾಪಾಡಿಕೊಂಡು ಬಂದಂತಹ ಒಂದು ಸ್ಟಾರ್ ಕಿತ್ಕೊಂಡು ಹೋಗುತ್ತಲ್ಲ, 28ಕ್ಕಾದರೂ ಅವ್ರಿಗೆ ಅವಕಾಶ ಸಿಗಬಹುದು, ಅಥವಾ ಹೈಕಮಾಂಡ್ ಮನವೊಲಿಸಿ ಸಿದ್ದರಾಮಯ್ಯ ಅವರ ಜಾಗದಲ್ಲಿ ತಂದು ಕೂರಿಸಬಹುದೇನೋ ಕೊನೆ 1 ವರ್ಷದಲ್ಲಿ. ಅಂತಹ ಪ್ರಯತ್ನಗಳಾಗಲ್ಲ ಅಂತಲ್ಲ, ಆಗಬಹುದು. ಆದರೆ ಸದ್ಯಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಯಾಕೆ DK ಶಿವಕುಮಾರ್ ಅವರು ಇಷ್ಟು ಅವಸರ ಮಾಡ್ತಿದ್ದಾರೆ? ಕಾರಣ ಇಷ್ಟೇ, ಜ್ಯೋತಿಷಿಗಳ ಮಾತನ್ನು ನೆಚ್ಕೊಂಡು ಈ ವರ್ಷದ ಒಳಗಡೆ ನೀವು ಆಗಿಲ್ಲ ಅಂದರೆ ಜೀವಮಾನದಲ್ಲಿ ನೀವು ಆಗಲ್ಲ ಅಂತ ಯಾರೋ ಹೇಳಿದಾರಂತೆ. ಸೊ ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ರಾಜಕೀಯ ಮಹತ್ವಾಕಾಂಕ್ಷೆ ಹೊಂದಿರುವಂತಹ DK ಶಿವಕುಮಾರ್ ಅವರಿಗೆ ಭವಿಷ್ಯದಲ್ಲೂ ಕೂಡ ಹೊಡೆತ ಕೊಡುತ್ತೆ. ಯಾಕಂದರೆ ಈಗಾಗಲೇ ಅವರು ಅಹಿಂದ ವಿರೋಧವನ್ನು ಕಟ್ಕೊಂಡಿದ್ದಾರೆ. ಇದರ ಮಧ್ಯೆ ಕೂಡ ಇನ್ನಷ್ಟು ಅವಸರಕ್ಕೆ ಬಿದ್ದು ಏನಾದರೂ ಪ್ರಯತ್ನಗಳನ್ನು ಮಾಡಿದ್ರೆ ಅವರನ್ನು ನೆಚ್ಚಿಕೊಂಡು ಬಂದಂತಹ 7-8 ನವ ಯುವ ಶಾಸಕರು ಜೀವಮಾನದಲ್ಲಿ ಗೆಲ್ಲೋದು ಕಷ್ಟ ಆಗಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.